ಮಧ್ಯಪ್ರಾಚ್ಯದಲ್ಲಿ 31ನೇ ದಿನವೂ ಯುದ್ಧ ಮುಂದುವರೆದಿದೆ. ಅಮೆರಿಕ ಎಚ್ಚರಿಕೆಯ ಬೆನ್ನಲ್ಲೇ 15 ಕಂಡೀಷನ್ಗಳನ್ನು ಒಪ್ಪಿಕೊಳ್ಳುವುದಕ್ಕೆ ಇರಾನ್ ಮುಂದಾಗಿದೆಯಂತೆ. ಈ ಬಗ್ಗೆ ಟ್ರಂಪ್ ಸಂದರ್ಶನವೊಂದರಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅಮೆರಿಕ ಹಾಗೂ ಇರಾನ್ ಮಧ್ಯೆ ಉತ್ತಮ ಮಾತುಕತೆಗಳು ನಡೀತಾ ಇವೆ. ಈ ಪ್ರಕ್ರಿಯೆಗೆ ಬದ್ಧತೆಯ ಸಂಕೇತವಾಗಿ ಇರಾನ್ ಕೂಡ ದೊಡ್ಡ ಪ್ರಮಾಣದಲ್ಲಿ ತೈಲವನ್ನು ಪೂರೈಸಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಇರಾನ್ ನಮಗೆ 10 ಹಡಗುಗಳಲ್ಲಿ ತೈಲ ಕೊಟ್ಟಿದೆ, ಇದೇ ಅವರು ಕೊಟ್ಟ ಉಡುಗೊರೆ ಅಂತ ಹೇಳಿದ್ದಾರೆ. ಒಂದು ಕಡೆ ಸಂದರ್ಶನವೊಂದರಲ್ಲಿ ಟ್ರಂಪ್ ಇರಾನ್ ಜೊತೆ ಮಾತುಕತೆ ನಡೀತಾ ಇದೆ ಅಂತ ಹೇಳಿದ್ರೆ, ಮತ್ತೊಂದು ಕಡೆ ಇರಾನ್ಗೆ ಎಚ್ಚರಿಕೆ ಕೊಡ್ತಾ ಇದೆ. ಜೊತೆಗೆ ಇರಾನ್ ಮೇಲೆ ಭೂಸೇನೆ ನುಗ್ಗಿಸುವ ಮಾಸ್ಟರ್ ಪ್ಲಾನ್ ಮಾಡಿದೆ. ಖಾರ್ಗ್ ದ್ವೀಪ, ನಟಾಂಜ್ ಪರಮಾಣು ಕೇಂದ್ರಗಳಲ್ಲಿರುವ ಯುರೇನಿಯಂ ಅನ್ನು ವಶಕ್ಕೆ ಪಡೆಯಲು ಟ್ರಂಪ್ ಈ ಭೂದಾಳಿಗೆ ಪ್ಲಾನ್ ಮಾಡಿದ್ದಾರೆ. ಇದಕ್ಕಾಗಿ 2,000 ಸೈನಿಕರನ್ನು ರೆಡಿ ಮಾಡಿದ್ದಾರೆ. ಜೊತೆಗೆ ಹರ್ಮುಜ್ ಜಲಸಂಧಿಯಲ್ಲಿ ಮತ್ತಷ್ಟು ಸೈನಿಕರನ್ನ ಹೊತ್ತ ನೌಕೆಗಳು ರೆಡಿಯಾಗಿವೆ. ಟ್ರಂಪ್ ಮಾತುಕತೆ ನಡೀತಾ ಇದೆ ಅಂತ ಹೇಳ್ತಾ ಇದ್ರು. ಇತ್ತ ಇರಾನ್ ಇಸ್ರೇಲ್ ಮೇಲೆ ದಾಳಿಯನ್ನು ಮುಂದುವರಿಸಿದೆ. ದಕ್ಷಿಣ ಇಸ್ರೇಲ್ನ ನೆಗೆವ್ ಪ್ರದೇಶದ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಇರಾನ್ ಕ್ಷಿಪಣಿ ದಾಳಿಯಲ್ಲಿ ಪ್ರಮುಖ ಕೈಗಾರಿಕಾ ಘಟಕಗಳನ್ನು ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡಲಾಗಿದೆ. ಪ್ರಮುಖವಾಗಿ ಅಮೋನಿಯಂ ಸಂಸ್ಕರಣಾ ಘಟಕ ಹಾಗೂ ರಾಸಾಯನಿಕ ಉತ್ಪಾದನಾ ಕೇಂದ್ರಗಳ ಮೇಲೆ ಇರಾನ್ ದಾಳಿಯನ್ನು ಮಾಡಿದೆ. ಈ ಹಿಂದೆ ಹೆಜ್ಬುಲ್ಲಾ ದಾಳಿಗಳಿಂದ ರಕ್ಷಿಸಲಿಕ್ಕೆ ಈ ಕಾರ್ಖಾನೆಗಳನ್ನು ಹೈಫಾದಿಂದ ನೆಗೆವ್ಗೆ ಸ್ಥಳಾಂತರ ಮಾಡಲಾಗಿತ್ತು. ಸದ್ಯ ಇದೇ ಕಾರ್ಖಾನೆಗಳ ಮೇಲೆ ಇರಾನ್ ದಾಳಿಯನ್ನು ಮಾಡಿದೆ. ಇನ್ನು ಇರಾನ್ ದಾಳಿ ಹಿನ್ನೆಲೆಯಲ್ಲಿ ಮುಳುಗಿದಂಥ ಸೈರನ್ಗಳಿಂದ ಲಕ್ಷಾಂತರ ಜನರು ಆಶ್ರಯ ಕೇಂದ್ರಗಳತ್ತ ಓಡಿದ್ದಾರೆ. ಇರಾನ್ ಹಾಗೂ ಅಮೆರಿಕ ವಾಯುನೆಲೆಗಳ ಮೇಲೆ ಇರಾನ್ ದಾಳಿ ಮಾಡ್ತಿದ್ದು, ಈ ಮಧ್ಯೆ ಯುಎಸ್ ನೆಲೆಗಳಿರುವ ಕುವೈತ್ ಮೇಲೆಯೂ ಇರಾನ್ ದಾಳಿ ಮಾಡ್ತಿದೆ. ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಕುವೈತ್ನ ವಿದ್ಯುತ್ ಉತ್ಪಾದನೆ ಮತ್ತು ನೀರು ಘಟಕದ ಮೇಲೆ ಇರಾನ್ ದಾಳಿ ಮಾಡಿದೆ. ಕುವೈತ್ ಮೇಲೆ ಇರಾನ್ ನಡೆಸಿದ ದಾಳಿಯಲ್ಲಿ ಭಾರತೀಯ ಕಾರ್ಮಿಕರೊಬ್ಬರು ಮೃತಪಟ್ಟಿದ್ದಾರೆ. ಇರಾನ್ ದಾಳಿಯಲ್ಲಿ ಕುವೈತ್ನ ಪವರ್ ಸ್ಟೇಷನ್ ಮತ್ತು ಜಲಸ್ಥಾವರಗಳು ಹಾನಿಗೆ ಒಳಗಾಗಿದ್ದು, ಅಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಭಾರತೀಯ ಉದ್ಯೋಗಿ ಮೃತಪಟ್ಟಿದ್ದಾರೆ. ಈ ಬಗ್ಗೆ ಕುವೈತ್ನ ವಿದ್ಯುತ್ ಮತ್ತು ನೀರು ಸರಬರಾಜು ಸಚಿವಾಲಯವು ಅಧಿಕೃತವಾಗಿ ಖಚಿತಪಡಿಸಿದೆ. ಇನ್ನು ಕುವೈತ್ನಲ್ಲಿ ಮೃತಪಟ್ಟ ಭಾರತೀಯನಿಗೆ ಕುವೈತ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಶೋಕ ವ್ಯಕ್ತಪಡಿಸಿದೆ. ಇರಾನ್ ಮೇಲೆಯೂ ಕೂಡ ಇಸ್ರೇಲ್ ಭೀಕರ ದಾಳಿಯನ್ನು ಮಾಡ್ತಾ ಇದೆ. ಇರಾನ್ನ ಕೊಂಡಾಬ್ನಲ್ಲಿರುವಂಥ ಇರಾನ್ನ ವಿದ್ಯುತ್ ಸ್ಥಾವರ ಮತ್ತು ನೀರಿನ ಘಟಕದ ಮೇಲೆ ದಾಳಿಯನ್ನು ಮಾಡಿದೆ. ಈ ಬಗ್ಗೆ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಮಾಹಿತಿಯನ್ನು ಕೊಟ್ಟಿದೆ. ಇರಾನ್ನ ಅರಾಕ್ನಲ್ಲಿರುವಂಥ ನೀರಿನ ಘಟಕದ ಮೇಲೂ ಕೂಡ ಇಸ್ರೇಲ್ ಮಿಲಿಟರಿ ದಾಳಿಯನ್ನು ಮಾಡಿದೆ. ಹಿಜ್ಬುಲ್ಲಾ ಉಗ್ರರ ಬೇಟೆ ಮುಂದುವರೆದಿದೆ ಅಂತ ಇಸ್ರೇಲ್ ಹೇಳಿದೆ. ಈ ಬಗ್ಗೆ ಇಸ್ರೇಲ್ ವಿಡಿಯೋವೊಂದನ್ನು ರಿಲೀಸ್ ಮಾಡಿದೆ. ಎಕ್ಸ್ನಲ್ಲಿ ಇಸ್ರೇಲ್ ಮಾಡಿರುವಂಥದ್ದು ವಿಡಿಯೋವನ್ನು. ಅದರಲ್ಲಿ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ವಿಡಿಯೋವೊಂದನ್ನು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು, ಲೆಬ್ನಾನ್ನಲ್ಲಿ ಇಸ್ರೇಲ್ ದಾಳಿ ಮುಂದುವರೆದಿದೆ. ಹಿಜ್ಬುಲ್ಲಾ ಅಡುಗುತಾಣಗಳನ್ನು ಇಸ್ರೇಲ್ ಸೇನೆ ಪತ್ತೆ ಹಚ್ಚಿದ್ದು, 2 ಉಗ್ರರನ್ನ ಕೊಂದು ಹಾಕಿದ್ದೇವೆ ಅಂತ ಹೇಳಿದ್ದಾರೆ. ಇರಾನ್ ಮೇಲೆ ದಾಳಿ ಮುಂದುವರಿಸಿರುವಂಥ ಇಸ್ರೇಲ್ ನಿರಂತರ ದಾಳಿಯನ್ನು ಮಾಡ್ತಾ ಇದೆ. ತಬ್ರಿಜ್ನಲ್ಲಿರುವಂಥ ಇರಾನ್ನ ಪೆಟ್ರೋಕೆಮಿಕಲ್ ಘಟಕದ ಮೇಲೆ ಇಸ್ರೇಲ್ ಸೇನೆ ದಾಳಿಯನ್ನು ಮಾಡಿದೆ. ಲೆಬನಾನ್ ಮೇಲೆ ದಾಳಿ ಮುಂದುವರೆಸಿರುವ ಇಸ್ರೇಲ್ ದಕ್ಷಿಣ ಬೈರುತ್ ನಗರದ ಮೇಲೆ ದಾಳಿ ಮಾಡಿದೆ. ಡ್ರೋನ್ ಹಾಗೂ ಕ್ಷಿಪಣಿ ಕೇಂದ್ರಗಳ ಮೇಲೆ ಇಸ್ರೇಲ್ ಸೇನೆ ದಾಳಿ ನಡೆಸಿದ್ದು, ಹೆಜ್ಬುಲ್ಲಾದ ಭದ್ರಕೋಟೆಗಳು ಅಂತಾನೆ ಪರಿಗಣಿಸಲಾಗಿರುವ ದಕ್ಷಿಣ ಬೈರುತ್ನ ಹಲವು ನಗರಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮುಂದುವರೆದಿದೆ. ದೇಶದಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾಗಿದೆ. ಇಂಧನ ಸರಬರಾಜು ಭದ್ರಪಡಿಸುವಲ್ಲಿ ಭಾರತ ಮಹತ್ವದ ಹೆಜ್ಜೆ ಇಟ್ಟಿದೆ. LPG ಹೊತ್ತಂತ 2 ಬೃಹತ್ ಹಡಗುಗಳು ಹರ್ಮುಜ್ ಜಲಸಂಧಿ ದಾಟಿ ಭಾರತದತ್ತ ಆಗಮಿಸಿದೆ. ಮಾರ್ಚ್ 31ರ ಒಳಗೆ BWTYR ಮುಂಬೈಗೆ ಬರಲಿದೆ. ಏಪ್ರಿಲ್ 1ರ ಒಳಗೆ ಮಂಗಳೂರಿಗೆ BWELM ತಲುಪಲಿದೆ. ಭಾರತೀಯ ನೌಕಾಪಡೆ ಬೆಂಗಾವಲಿನಲ್ಲಿ 94,000 MT LPG ಸರಕುಗಳೊಂದಿಗೆ ಭಾರತದತ್ತ ಆಗಮಿಸಲಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಲ್ಲೂ LPG ಸಿಲಿಂಡರ್ ಕೊರತೆ ಉಂಟಾಗಿದೆ. ಸಮಸ್ಯೆಯನ್ನು ನೀಗಿಸುವುದಕ್ಕೆ ಕಟ್ಟಿಗೆ ಹುಡಿ ಬಳಸಿ ಹೋಟೆಲ್ನಲ್ಲಿ ಅಡುಗೆಯನ್ನ ಮಾಡಲಾಗ್ತಿದೆ. ಪುತ್ತೂರಿನ ಗಣೇಶ್ ಪ್ರಸಾದ್ ಹೋಟೆಲ್ನಲ್ಲಿ ಇದೇ ಮೊದಲ ಬಾರಿಗೆ ಬ್ಲೋವರ್ ಬಳಸಿ ಕಟ್ಟಿಗೆ ಸ್ಟವ್ ಬಳಕೆ ಮಾಡಲಾಗ್ತಿದೆ. ಈ ಬಗ್ಗೆ ಮಾಹಿತಿ ಕೊಟ್ಟಿರೋ ಹೋಟೆಲ್ನ ಮಾಲೀಕ, ಗ್ಯಾಸ್ ಇಲ್ಲದ ಕಾರಣ ಪರ್ಯಾಯ ವ್ಯವಸ್ಥೆ ಕಡೆ ಗಮನ ಹರಿಸಿದ್ದೇವೆ. ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳದೇ ಇದ್ರೆ ಬೇರೆ ದಾರಿ ಇಲ್ಲ ಅಂತ ಹೇಳಿದ್ದಾರೆ. ಗ್ಯಾಸ್ನ ಅಭಾವದಿಂದ ಹೋಟೆಲ್ ಮಾಲೀಕರುಗಳು ಭಾರಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಮೊನ್ನೆಯಿಂದ. ಹಾಗೆ ಈಗ ನಮ್ಮ ಸ್ನೇಹಿತರು ಇಲ್ಲಿ ಜಾನ್ ಮಾರ್ಷಲ್ ಅಂತಿದ್ದಾರೆ, ಅವರು ನಮ್ಗೆ ಬಹಳ ಸ್ನೇಹಿತರು. ಹಾಗೆ ಅವರು ಹೇಳಿದ್ರು, ನಿಮ್ಮ ಏನಾದ್ರು ರಕ್ಷೆ ಮಾಡ್ಲಿಕ್ಕೆ ಆಗ್ತದೆ ನೋಡುವ ಅಂತ. ಹಾಗೆ ಅವರು ಬೆಂಗಳೂರಿಗೆ ಅವರ ಸ್ನೇಹಿತರಲ್ಲಿ ಏನೋ ಕಾಂಟ್ಯಾಕ್ಟ್ ಮಾಡಿ ಆ ಒಲೆಯನ್ನು ತರಿಸೋ ಕೆಲಸವನ್ನು ಮಾಡಿದ್ರು. ಮತ್ತೆ ಬ್ಲಾಯರ್ ಅದನ್ನೆಲ್ಲ ಜಾನ್ ಮಾರ್ಷಲ್ ಮಗ ಇದ್ದಾರೆ, ಅವರು ಬಹಳ ಅದನ್ನು ಉತ್ಸಾಹದಿಂದ ಅದನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಅದು ಇವತ್ತು ನಾವೀಗ 2-3 ಐಟಮ್ದಲ್ಲಿ ಬೇಯಿಸಿದ್ದೆವು ಬೆಳಿಗ್ಗೆಲ್ಲ. ಗ್ಯಾಸಿನ ಸಮಸ್ಯೆ ಅಷ್ಟಿದೆ. ಹಾಗಾಗಿ ಧೈರ್ಯದಲ್ಲಿ ಇದನ್ನು ಇವತ್ತು ಚಾಲು ಮಾಡಿದ್ದಾರೆ. ಅದು ಒಂಥರ ಯಶಸ್ವಿ.
ಮಂಡ್ಯದಲ್ಲೂ ಕಮರ್ಷಿಯಲ್ ಗ್ಯಾಸ್ ಅಭಾವ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಹೋಟೆಲ್ ಮಾಲೀಕರು ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಸೌದೆ ಒಲೆ ಬಳಸಿ ಆಹಾರವನ್ನು ತಯಾರಿಸಲಾಗ್ತಾ ಇದೆ. ಮಂಡ್ಯದ ಹಲವು ಹೋಟೆಲ್ಗಳಲ್ಲಿ ಸೌದೆ ಬಳಸಲಾಗ್ತಾ ಇದೆ. ಹೋಟೆಲ್ ಬಂದ್ ಮಾಡಿದರೆ ಗ್ರಾಹಕರನ್ನು ಕಳೆದುಕೊಳ್ಳುವಂಥ ಭೀತಿಯಲ್ಲಿರುವಂಥ ಮಾಲೀಕರು ಈ ಹಿನ್ನೆಲೆಯಲ್ಲಿ ಹೇಗಾದರೂ ಆಹಾರ ಸಿದ್ಧಪಡಿಸಬೇಕಾದಂಥ ಅನಿವಾರ್ಯತೆಯಲ್ಲಿದ್ದಾರೆ. ಒಂದು 15 ದಿನದಿಂದ ಸಿಲಿಂಡರ್ಗಳ ಅಭಾವ ಎಲ್ಲ ಕಡೆನೂ. ಕಮರ್ಷಿಯಲ್ ಸಿಲಿಂಡರ್ ಎಲ್ಲೂ ಸಿಗ್ತಾ ಇಲ್ಲ. ಗೃಹ ಬಳಕೆ ಸಿಲಿಂಡರ್ಗಳನ್ನ ನಾವುಗಳು ಯೂಸ್ ಮಾಡೋಂಗಿಲ್ಲ. ನಮ್ಮ ಹತ್ರ ಇರೋ ಸಿಲಿಂಡ್ರಲ್ಲಿ ಎಲ್ಲರನ್ನೂ ಮ್ಯಾನೇಜ್ ಮಾಡ್ಕೊ ಬಂದಿದ್ದೀವಿ. ಸೌದೆ ಒಲೆನ ಉಪಯೋಗಿಸ್ತಾ ಇದ್ದೀವಿ. ನಮ್ಮ ಗೋಡನ್ನಲ್ಲಿ ಸೌದೆ ಒಲೆ ಉಪಯೋಗಿಸ್ತಾ ಇದ್ದೀವಿ. ನಾರ್ತ್ ಇಂಡಿಯನ್ ಚೈನೀಸ್ಗೆ ಇರೋ ಸಿಲಿಂಡ್ರಲ್ಲಿ ಮ್ಯಾನೇಜ್ ಮಾಡ್ಕೊತಾ ಇದ್ದೀವಿ. ಈಗ ಡಿಮ್ಯಾಂಡ್ ಜಾಸ್ತಿ ಆಗಿದ್ದರಿಂದ ಸೌದೆಗಳು ಸಿಗ್ತಾ ಇಲ್ಲ. ಒಣ ಸೌದೆಗಳು ಸಿಗ್ತಾ ಇಲ್ಲ. ಹಸಿ ಸೌದೆಗಳು ಸಿಗುತ್ತೆ. ಹಸಿ ಸೌದೆಗಳು ತಂದು ಯೂಸ್ ಮಾಡೋದಕ್ಕಾಗಲ್ಲ. ಹೋಟೆಲಿಗೆ ಬರೋದೇ ಬಿಡಬೇಕಾಗುತ್ತೆ. ಆ ಥರದ ಪರಿಸ್ಥಿತಿ ಬರುತ್ತೆ. ಅದನ್ನು ನಾವು ನೋಡ್ಕೊಂಡು ರೇಟ್ಗಳನ್ನು ನಾವು ಯಾವ ರೇಟ್ಗಳನ್ನು. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಸಂಘರ್ಷ ಹಿನ್ನೆಲೆ ಯಾದಗಿರಿಯಲ್ಲಿ ಇಂದಿರಾ ಕ್ಯಾಂಟೀನ್ಗೂ ಯುದ್ಧದ ಎಫೆಕ್ಟ್ ತಟ್ಟಿದೆ. ಇಂದಿರಾ ಕ್ಯಾಂಟೀನ್ನಲ್ಲಿ LPG ಸಿಲಿಂಡರ್ ಕೊರತೆ ಉಂಟಾಗಿದ್ದು ಸಿಬ್ಬಂದಿ ಸೌದೆ ಮೊರೆ ಹೋಗಿದ್ದಾರೆ. ಸೌದೆ ಒಲೆಯಲ್ಲೇ ಅನ್ನ ಸಾಂಬಾರ್ ಸೇರಿ ಇನ್ನಿತರ ತಿಂಡಿಗಳನ್ನು ಮಾಡಲಾಗ್ತಿದೆ. ದಿನನಿತ್ಯ 500ಕ್ಕೂ ಹೆಚ್ಚು ಜನ ಇಂದಿರಾ ಕ್ಯಾಂಟೀನ್ನಲ್ಲಿ ಊಟ ಮಾಡ್ತಿದ್ದು ಕೂಲಿ ಕಾರ್ಮಿಕರು, ಬಡವರು ಕಡಿಮೆ ದರದಲ್ಲಿ ಊಟ ಮಾಡ್ತಿದ್ದಾರೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಗ್ಯಾಸ್ ಸಿಲಿಂಡರ್ ಕೊರತೆ ಉಂಟಾಗಿದೆ. ಚಿತ್ರದುರ್ಗದ ಹೊಳಲ್ಕೆರೆ ಪಟ್ಟಣದಲ್ಲೂ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಉಂಟಾಗಿದ್ದು ಗ್ಯಾಸ್ ಏಜೆನ್ಸಿ ಮುಂದೆ ಜನ ಸಾಲುಗಟ್ಟಿ ನಿಂತಿದ್ದಾರೆ. ಬುಕ್ಕಿಂಗ್ ಮಾಡಿದರೂ ಕೂಡ ಸಿಲಿಂಡರ್ ತಲುಪದ ಹಿನ್ನೆಲೆಯಲ್ಲಿ ಜನ ಗ್ಯಾಸ್ ಏಜೆನ್ಸಿ ಬಳಿ ಬಂದು ಸಿಲಿಂಡರ್ ಪಡೆಯಲಿಕ್ಕೆ ಕ್ಯೂ ನಿಂತಿದ್ದಾರೆ. ಖಾಲಿ ಸಿಲಿಂಡರ್ ತಂದು ಸರದಿ ಸಾಲಿನಲ್ಲಿ ಜನ ನಿಂತಿದ್ದು ಸಿಲಿಂಡರ್ ಕೊಡುವಂತೆ ಮನವಿಯನ್ನು ಮಾಡ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಲ್ಲೂ ಆಟೋ ಚಾಲಕರು ಗ್ಯಾಸ್ ಇಲ್ಲದೆ ಪರದಾಡ್ತಾ ಇದ್ದಾರೆ. ಗ್ಯಾಸ್ ಸಿಗದೆ ಆಟೋ ಚಾಲಕರು ಗ್ಯಾಸ್ ಬಂಕ್ ಮುಂದೆ ಕ್ಯೂ ನಿಂತಿದ್ದಾರೆ. ಮಂಗಳೂರಿನ ಬಲ್ಮಠ ರಸ್ತೆಯಲ್ಲಿರುವ ಗೋ ಗ್ಯಾಸ್ ಆಟೋ ಏಜೆನ್ಸಿ ಬಂಕ್ ಮುಂದೆ ಆಟೋಗಳು ಸಾಲುಗಟ್ಟಿ ನಿಂತಿವೆ. ಒಂದು ಗಂಟೆ ಆಯಿತು. ಅಬೌಟ್ ಸಾಧಾರಣ ಒಂದೂವರೆ ಕಿಲೋಮೀಟರ್ ದೂರದಿಂದ ಇನ್ನೂ ಕೂಡ ಲೈನ್ನಲ್ಲಿ ಇದ್ದೇನೆ. 15-20ಕ್ಕೆ ಆಗ್ಬೋದು. ಇದು ಬೆಳಿಗ್ಗೆನಂದುಂಟು ಇದು. ಮತ್ತು ಯಾವ ಕಡೆ ಕೂಡ ಗ್ಯಾಸ್ ಇಲ್ಲ, ಖಾಲಿ ಇದೊಂದು ಮಾತ್ರ. ನಾವು ಏನು ಮಾಡಿದ್ರೆ ಈಗ ಗ್ಯಾಸಿಗೆ ಹಾಕಬೇಕು. ಎರಡು ದಿನ ಕಾಯಿ ಮುಗಿಯಿತು, ಆದರೆ ಸಿಗುವುದಿಲ್ಲ ಟೈಮ್. ಅಲ್ಲಿಂದ ಬಂದು ಇಲ್ಲಿ ಬಂತು. ಎಲ್ಲಿ ಪಂಪ್ ಅಲ್ಲಿಲ್ಲ. 4-7 ಪಂಪ್ ಉಂಟು, ಎಲ್ಲಿ ಪಂಪು ಇಲ್ಲ. ಇದೊಂದಲ್ಲಿ ಉಂಟು. ಇಲ್ಲಿ ನಾವು ಬಂದು 2-3 ಗಂಟೆ ತನಕ ಕಾಯ್ತಾ ಇದ್ದೇವೆ. ಬಾಡಿಗೆ ಮಾಡೋದು ಹೇಗೆ? ಹೀಗೆ ನಿಲ್ಲಬೇಕು ಲೈನಲ್ಲಿ. ಬಾಡಿಗೆ ಆಗೋದು ಸಾಧ್ಯ ಇದಿಲ್ಲ, ಚಾನ್ಸ್ ಇಲ್ಲ. ಒಂದು ಗಂಟೆ ಆಯಿತು. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲೂ ಆಟೋ ಚಾಲಕರಿಗೆ ಗ್ಯಾಸ್ ಅಭಾವ ತಟ್ಟಿದೆ. ಕುಮಟಾದ ಅಳವೆಕೋಡಿಯಲ್ಲಿರೋ ಟೋಟಲ್ ಗ್ಯಾಸ್ ಬಂಕ್ ಮುಂದೆ ಆಟೋಗಳು ಗ್ಯಾಸ್ ತುಂಬಿಸೋದಕ್ಕೆ ಕ್ಯೂ ನಿಂತಿವೆ. ಗ್ಯಾಸ್ ಕಡಿಮೆ ಹಿನ್ನೆಲೆ ಒಂದು ಆಟೋಗೆ ಕೇವಲ 500 ರೂಪಾಯಿಗೆ ಮಾತ್ರ ಗ್ಯಾಸ್ ತುಂಬಿಸಲಾಗ್ತಿದೆ. ಯುದ್ಧದಿಂದ ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಹೆಚ್ಚಾಗಿದೆ. ಈ ಬಗ್ಗೆ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪರಿಸ್ಥಿತಿ ಈಗ ಉತ್ತಮ ಆಗ್ತಾ ಇದೆ. ವಾಣಿಜ್ಯ ಸಿಲಿಂಡರ್ಗಳ ಪ್ರಮಾಣ ಹೆಚ್ಚು ಮಾಡಿದ್ದಾರೆ. ಕಷ್ಟಕರ ಪರಿಸ್ಥಿತಿಯಲ್ಲೂ ಕೇಂದ್ರ ಸರ್ಕಾರ ಪರಿಸ್ಥಿತಿ ಉತ್ತಮವಾಗಿ ನಿಭಾಯಿಸ್ತಾ ಇದೆ. ಮೋದಿಯವರು ಭಾರತಕ್ಕೆ ಅನಾನುಕೂಲ ಆಗದಂತೆ ಪರಿಸ್ಥಿತಿಯನ್ನು ನಿಭಾಯಿಸ್ತಾ ಇದ್ದಾರೆ ಅಂತ ಹೇಳಿದರು. ಇನ್ನು ಕೆಲವರು ಪರಿಸ್ಥಿತಿ ಲಾಭ ಪಡಿತಾ ಇದ್ದಾರೆ. ಕೃತಕ ಅಭಾವ ಸೃಷ್ಟಿಸಿ ಕೆಲವರು ಅನುಕೂಲವನ್ನು ಪಡ್ಕೊಳ್ತಾ ಇದ್ದಾರೆ. ಇಂಥದ್ದಕ್ಕೆಲ್ಲ ಅವಕಾಶ ಕೊಡದೆ ಕೇಂದ್ರ ನಿಭಾಯಿಸ್ತಾ ಇದೆ ಅಂತ ಹೇಳಿದರು. ಯಾವುದೇ ರೀತಿಯ ಅನಾನುಕೂಲತೆ ಆಗದ ರೀತಿಯಲ್ಲಿ ಇಡೀ ಪರಿಸ್ಥಿತಿಯನ್ನು ನಿರ್ವಹಣೆಯನ್ನು ಮಾಡ್ತಿರೋಂಥದ್ದು ನಮಗೆಲ್ಲರಿಗೂ ಸಂತೋಷ. ಹಾಗಾಗಿ ಜನರಿಗೆ ಯಾವುದೇ ಕಷ್ಟ ಬರದ ರೀತಿಯಲ್ಲಿ ಇಡೀ ಪರಿಸ್ಥಿತಿಯನ್ನು ನಿರ್ವಹಣೆಯನ್ನು ಮಾಡ್ತಿದ್ದಾರೆ. ಇದು ಏನೂ ಸಮಸ್ಯೆ ಆಗದ ರೀತಿಯಲ್ಲಿ ಎಲ್ಲರಿಗೂ ಗ್ಯಾಸ್ ಸಿಲಿಂಡರ್ಗಳು ಸಿಗೋ ರೀತಿಯಲ್ಲಿ ಈ ಪರಿಸ್ಥಿತಿಯನ್ನು ಅಡ್ವಾಂಟೇಜ್ ತೊಗೊಳ್ಳೋಕ್ಕೆ ಕೆಲವರು ಇದ್ದಾರೆ. ಇದನ್ನೇ ಪರಿಸ್ಥಿತಿ ಅಡ್ವಾಂಟೇಜ್ ತೊಗೊಳ್ಳೋವಂಥ ಜನ ಬ್ಲ್ಯಾಕ್ ಮಾರ್ಕೆಟರ್ಸು ಸ್ಕೇರ್ಸಿಟಿಯನ್ನು ಭಯನ ಹುಟ್ಟಿಸಿ ಭಯದ ವಾತಾವರಣನ ಕೊರತೆ ಇದೆ ಅನ್ನುವಂಥ ವಾತಾವರಣ ನಿರ್ಮಾಣ ಮಾಡಿ ಇದರ ಅನುಕೂಲ ಮತ್ತು ಲಾಭ ಪಡೆಯುವಂಥ ಜನಗಳು ಇದ್ದಾರೆ. ಇದಕ್ಕೆ ಯಾವುದಕ್ಕೂ ಅವಕಾಶವನ್ನು ಮಾಡಿಕೊಡದೆ ಯಾವುದಕ್ಕೂ ಕೊರತೆ ಬರಲ್ಲ ಅಂತ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ಭಾಳ ಸ್ಪಷ್ಟವಾಗಿ ದೇಶಕ್ಕೆ ಬಹಿರಂಗವಾಗಿ ತಿಳಿಸಿರುವಂಥದ್ದು. ರಾಜ್ಯದಲ್ಲಿ ಅಡುಗೆ ಅನಿಲ ಅಭಾವ ಹಿನ್ನೆಲೆ ಆಹಾರ ಸಚಿವ KH ಮುನಿಯಪ್ಪ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಪ್ರಸ್ತುತ ರಾಜ್ಯದಲ್ಲಿನ ಸಿಲಿಂಡರ್ ಸಮಸ್ಯೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆ ಮಾಡಿದ್ದಾರೆ. ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಅಡುಗೆ ಅನಿಲದ ಸಮಸ್ಯೆ ಬಗ್ಗೆ ಹಲವು ವಿಚಾರಗಳ ಬಗ್ಗೆಯೂ ಮಾಹಿತಿ ಕೊಟ್ಟಿದ್ದಾರೆ. ಅಲ್ಲದೆ ಇಂಧನ ಸಮಸ್ಯೆ ಬಗ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯೂ ಮಾತಾಡಿದ್ದಾರೆ. ಕೆಎಸ್ಆರ್ಟಿಸಿಗೆ ಸದ್ಯ ಯಾವುದೇ ಸಮಸ್ಯೆ ಇಲ್ಲ. ಕೆಎಸ್ಆರ್ಟಿಸಿಯ 4 ನಿಗಮಕ್ಕೂ ಏನು ತೊಂದರೆ ಆಗಿಲ್ಲ. ಯುದ್ಧ ಹೀಗೆ ಮುಂದುವರಿದರೆ ಮುಂದೆ ಸಮಸ್ಯೆ ಆಗಬಹುದು ಅಂತ ಹೇಳಿದ್ದಾರೆ. ತಕ್ಷಣಕ್ಕೆ ನಮ್ಮ KSRTC 4 ಕಾರ್ಪೊರೇಷನ್ಗೆ
ಈಗ ಡೀಸೆಲಿಂದ ಏನೂ ಸಮಸ್ಯೆ ಆಗ್ತಿಲ್ಲ. ಹೀಗೆ ಯುದ್ಧ ಇನ್ನೂ ಮುಂದುವರೆದ್ರೆ ಏನಾದರೂ ಆಗ್ಬೋದೇನೋ. ಸರಿಯಾಗಿ ಪೂರೈಕೆ ಆಗ್ತಾ ಇದೆ ಸರ್. ಈಗ ತಕ್ಷಣಕ್ಕೆ ಏನು ತೊಂದರೆ ಇಲ್ಲ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮುಂದುವರೆದಂತೆ ಭಾರತದಲ್ಲಿ ತೈಲದ ದರ ಏರಿಕೆ ಆಗ್ತದೆ. ಶೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯಾಗಿದೆ. ಕಳೆದ 15 ದಿನಗಳಲ್ಲಿ 3ನೇ ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯಾಗಿದೆ. ಸಾಮಾನ್ಯ ಪೆಟ್ರೋಲ್ ಡೀಸೆಲ್ ದರವು ಏರಿಕೆಯಾಗಿದೆ. 1 ಲೀಟರ್ಗೆ 122.42 ರೂಪಾಯಿ ಹಾಗೂ ಪ್ರೀಮಿಯಂ ಡೀಸೆಲ್ ಪ್ರತಿ ಲೀಟರ್ಗೆ 108.50 ರೂಪಾಯಿ ದರ ಏರಿಕೆಯಾಗಿದೆ. ಬಾಗಲಕೋಟೆ ಉಪಚುನಾವಣೆ ಕಣ ರಂಗೇರಿದೆ. ಬಾಗಲಕೋಟೆ ಅಖಾಡದಲ್ಲಿ ಸಿಎಂ ಸಿದ್ದರಾಮಯ್ಯ ಇಂದು ಭರ್ಜರಿ ಪ್ರಚಾರವನ್ನು ಮಾಡ್ತಿದ್ದಾರೆ. ಬಾಗಲಕೋಟೆಯ ಸುತ್ತಗುಂಡಾರ ಗ್ರಾಮದಲ್ಲಿ ಸಿಎಂ ಸಿದ್ದರಾಮಯ್ಯ ತಮ್ಮ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಪ್ರಚಾರವನ್ನು ಮಾಡ್ತಿದ್ದಾರೆ. ಬೈಕ್ ರ್ಯಾಲಿ ಮೂಲಕ ಸಿಎಂ ಸಿದ್ದರಾಮಯ್ಯ ಹಾಗೂ ನಾಯಕರನ್ನ ಸ್ವಾಗತಿಸಲಾಯಿತು. ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ರಂಗೇರಿದ್ದು ಇವತ್ತು ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಭರ್ಜರಿ ಕ್ಯಾಂಪೇನ್ ಮಾಡಿದ್ರು. ಬೆಳಗ್ಗೆಯೇ ದೀಪಂ ಕಾಲೋನಿಯಲ್ಲಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಕ್ಯಾಂಪೇನ್ ನಡೆಸಿದ್ದಾರೆ. ಪ್ರಚಾರಕ್ಕೂ ಮುನ್ನ ಸತ್ಯನಾರಾಯಣ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜೆಯನ್ನು ಸಲ್ಲಿಸಿದ್ದಾರೆ. ಬಾಗಲಕೋಟೆ ಅಭ್ಯರ್ಥಿ ಪರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪ್ರಚಾರ ಮಾಡಿದ್ರು. ಬಾಗಲಕೋಟೆಯ ಹಲವು ವಾರ್ಡ್ಗಳಲ್ಲಿ ವಿಜೇಂದ್ರ ತಮ್ಮ ಅಭ್ಯರ್ಥಿಯ ಪರ ಮತಯಾಚನೆ ಮಾಡಿದ್ರು. ಬಾಗಲಕೋಟೆ ಹಳೇನಗರದಲ್ಲಿ ಪ್ರಚಾರದ ಬಳಿಕ ಸಮುದಾಯವಾರು ಸಭೆ ಮಾಡ್ತಿದ್ದಾರೆ. ವಿದ್ಯಾಗಿರಿಯಲ್ಲಿರೋ ಬಾಲಾಜಿ ಮಂದಿರದಲ್ಲಿ ಹಾಲು ಮತ ಸಮುದಾಯದ ಅವರ ಜೊತೆಗೆ ಸಭೆಯನ್ನ ಮಾಡಿದ್ದಾರೆ ವಿಜೇಂದ್ರ. ಇನ್ನು ಬಾಗಲಕೋಟೆಯಲ್ಲಿ ಪ್ರಚಾರದ ವೇಳೆ ವಿಜೇಂದ್ರ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ಎರಡೂ ಕ್ಷೇತ್ರಗಳಲ್ಲೂ ಬಿಜೆಪಿ ಅಭ್ಯರ್ಥಿಗಳ ಪರ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ನಾನು ಪ್ರಾಮಾಣಿಕವಾಗಿ ಹೇಳ್ತಿದ್ದೀನಿ, ಉಡಾಫೆಯಿಂದ ಹೇಳ್ತಿಲ್ಲ. ಕಾಂಗ್ರೆಸ್ ಪಕ್ಷದವರು ನಮಗೆ ಒಳಗೊಳಗೆ ಸಹಕಾರ ಕೊಡ್ತಿದ್ದಾರೆ. ಹಾಗೆ ಬಿಜೆಪಿ ಅಭ್ಯರ್ಥಿ ಗೆಲುವಿಗೆ ಯಾರೇ ಕೆಲಸ ಮಾಡಿದ್ರು ನಾನು ಸ್ವಾಗತಿಸ್ತೇನೆ ಅಂತ ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡ್ತಾ ಇದಾರೆ ಎರಡೂ ಕ್ಷೇತ್ರದಲ್ಲಿ. ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ನಾನು ಸುಮ್ಮನೆ ನಿಮ್ಗೆ ಹೇಳಿಕೆ ಸುಮ್ಮನೆ ಉಡಾಫೆಯಾಗಿ ನಮ್ಮ ಮಾತನ್ನ ಹೇಳ್ತಿಲ್ಲ. ಕಾಂಗ್ರೆಸ್ ಪಕ್ಷದವರು ಇವತ್ತು ಒಳಗೆ ನಮ್ಗೆ ಸಹಕಾರ ನೀಡ್ತಾ ಇದ್ದಾರೆ. ಹಂಗೆ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸ್ಬೇಕು ಅಂತೇಳಿ ಯಾರೇ ಕೆಲಸ ಮಾಡಿದ್ರು ನಾನು ಸ್ವಾಗತ ಮಾಡ್ತೇನೆ. ಬಾಗಲಕೋಟೆನಲ್ಲಿ ಬೇರೆ ಬೇರೆ ಹರಿಕತೆಗಳು ಹೇಳ್ಕೊಂಡು ಇಲ್ಲಿ ಹಣ ಬಲ ತೋಳ್ಬಲವನ್ನ ಬಳಸ್ಕೊಂಡು ಅಧಿಕಾರದ ದುರ್ಬಳಕೆಯನ್ನ ಮಾಡಿಕೊಂಡು ಇಲ್ಲಿ ದಬ್ಬಾಳಿಕೆ ಮಾಡಬೇಕು ಅಂತ ಹೇಳಿದ್ದು ಕಾಂಗ್ರೆಸ್ ಪಕ್ಷ ಹುನ್ನಾರ ನಡೆಸ್ತಾ ಇದೆ. ಆದರೆ ಬಾಗಲಕೋಟೆಯ ಪ್ರಜ್ಞಾವಂತ ಮತದಾರರು ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದನ ಮಾಡ್ತಾರೆ. ನಮ್ಮ ವೀರಣ್ಣ ಚರಂತಿಮಠ ಅವರು ರಾಜ್ಯದಲ್ಲಿ ದಾವಣಗೆರೆ ಹಾಗೂ ಬಾಗಲಕೋಟೆ ಉಪಚುನಾವಣೆ ಭರಾಟೆ ಜೋರಾಗಿದೆ. ಈ ಮಧ್ಯೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಮಾತಿಂದ ಸಚಿವ ಜಮೀರ್ ಅಹಮದ್ ಖಾನ್ ಅಸಮಾಧಾನಗೊಂಡ್ರಾ ಅನ್ನುವಂಥ ಪ್ರಶ್ನೆ ಮೂಡಿದೆ. ರಾಜ್ಯದ ಉಪಚುನಾವಣೆ ಬಿಟ್ಟು ಕೇರಳದ ಚುನಾವಣೆ ಕಡೆ ಸಚಿವ ಜಮೀರ್ ಅಹಮದ್ ಖಾನ್ ಗಮನ ಹರಿಸಿದ್ದಾರೆ. ಕೇರಳದ 33 ವಿಧಾನಸಭೆ ಕ್ಷೇತ್ರಗಳ ಚುನಾವಣಾ ಉಸ್ತುವಾರಿ ಜವಾಬ್ದಾರಿ ಹೊತ್ತು ಪ್ರಚಾರಕ್ಕೆ ಮುಂದಾಗಿದ್ದಾರೆ. ಆದರೆ ಇದುವರೆಗೂ ರಾಜ್ಯ ಉಪಚುನಾವಣೆ ಪ್ರಚಾರದ ಬಗ್ಗೆ ಮನಸ್ಸು ಮಾಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಉಪಚುನಾವಣೆ ಪ್ರಚಾರಕ್ಕೆ ಬರುವಂತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದು ಕೊನೆಯ 2 ದಿನಗಳ ಪ್ರಚಾರ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಎರಡು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಲಿದೆ ಅಂತ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಕಲಬುರಗಿಯಲ್ಲಿ ಮಾತಾಡಿರುವ ಅಜಯ್ ಸಿಂಗ್, ಪಕ್ಷದ ಗ್ಯಾರಂಟಿ ಯೋಜನೆಗಳೇ ನಮಗೆ ಕೈ ಹಿಡಿಯಲಿವೆ. 1,20,000 ಕೋಟಿ ರೂಪಾಯಿ ಗ್ಯಾರಂಟಿಗೆ ಬಳಸ್ತಾ ಇರುವ ರಾಷ್ಟ್ರದ ಏಕೈಕ ಸರ್ಕಾರ ಅಂದ್ರೆ ನಮ್ಮದು. ಅದೇ ರೀತಿ ಕೇರಳ ಚುನಾವಣೆಯಲ್ಲೂ ಕಾಂಗ್ರೆಸ್ ಜಯಭೇರಿ ಬಾರಿಸಲಿದೆ ಎಂದಿದ್ದಾರೆ. ಎರಡೂ ಬೈ ಎಲೆಕ್ಷನಲ್ಲಿ ದಾವಣಗೆರೆ ಬಾಗಲಕೋಟಲ್ಲಿ ನಮ್ಮ ಪಕ್ಷ ಕಡ್ಡಾಯವಾಗಿ ನಾವು ಎರಡೂ ಗೆಲ್ತೀವಿ. ಮತ್ತು ಪ್ರಚಂಡ ಬಹುಮತದಿಂದ ಗೆಲ್ತೀವಿ. ಅದರಲ್ಲಿ ಎರಡು ಮಾತೇ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಏನು ಗ್ಯಾರಂಟಿಗಳು ನೇರವಾಗಿ ಹಳ್ಳಿಯಲ್ಲಿರ್ತಕ್ಕಂಥ ಕಡೆಕಟ್ಟ ಮನುಷ್ಯನಿಗೆ ಮುಟ್ತಕ್ಕಂಥ ಕೆಲಸ ನಮ್ಮ ಪಕ್ಷ ಮಾಡಿದೆ. ಅಭಿವೃದ್ಧಿ ಕೆಲಸ ಮಾಡ್ತಾ ಇದೆ. ಎಲ್ಲ ರೀತಿಯಿಂದ ತಾವು ನೋಡಿದ್ರೆ ಖಂಡಿತವಾಗಿ ಎರಡೂ ಇದರಲ್ಲಿ ನಾವು ಗೆಲ್ತೀವಿ. ಪಿನಾರಿ ವಿಜಯನ್ ವಿರುದ್ಧ ಒಂದು ಅಲೆ ಇದೆ. ಖಂಡಿತವಾಗಿ ಈ ಬಾರಿ ನಮ್ಮ LDF ಖಂಡಿತವಾಗಿ ಅಧಿಕಾರಕ್ಕೆ ಬಂದೇ ಬರ್ತಾರೆ. ರಾಜ್ಯದ ಉಪಚುನಾವಣಾ ಅಖಾಡಕ್ಕೆ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಎಂಟ್ರಿ ಆಗ್ತಿದ್ದಾರೆ. ಏಪ್ರಿಲ್ 4 ಮತ್ತು 5ರಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪ್ರಚಾರ ಮಾಡಲಿದ್ದಾರೆ. ಏಪ್ರಿಲ್ 4ರಂದು ದಾವಣಗೆರೆ ದಕ್ಷಿಣ ವಿಧಾನಸಭೆ ಕ್ಷೇತ್ರ ಹಾಗೂ ಏಪ್ರಿಲ್ 5ರಂದು ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರ HDK ಪ್ರಚಾರ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿ ನವನಗರದಲ್ಲಿರುವಂತಹ ಕಮರ್ಷಿಯಲ್ ಟ್ಯಾಕ್ಸ್ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಹುಬ್ಬಳ್ಳಿಯ ಕಮರ್ಷಿಯಲ್ ಟ್ಯಾಕ್ಸ್ ಆಡಿಟ್ DC ಭರತ್ ಹೆಗಡೆ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. 6 ಲಕ್ಷ ಲಂಚ ಪಡೆಯುವಾಗ ಲೋಕಾಯುಕ್ತ ಬಲೆಗೆ DC ಭರತ್ ಹೆಗಡೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ವಿಶ್ವನಾಥ್ ನಾಯಕ್ ಎಂಬ ಪೆಟ್ರೋಲ್ ಬಂಕ್ ಮಾಲೀಕನಿಗೆ 60 ಲಕ್ಷ GST ಹಣ ಕಟ್ಟಬೇಕು ಅಂತ ಭರತ್ ಹೆಗಡೆ ನೋಟಿಸ್ ಅನ್ನು ಕೊಟ್ಟಿದ್ರು. ಅಷ್ಟು ಹಣ ಕಟ್ಟಲಿಕ್ಕೆ ಆಗದಿದ್ರೆ 10 ಲಕ್ಷ ಹಣ ನೀಡುವಂತೆ ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ರು. ಈ ಬಗ್ಗೆ ವಿಶ್ವನಾಥ್ ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿದ್ರು. ಇಂದು 6 ಲಕ್ಷ ಲಂಚ ಪಡೆಯುವಂತ ಸಂದರ್ಭದಲ್ಲಿ ಭರತ್ ಸಿಕ್ಕಿಬಿದ್ದಿದ್ದಾನೆ.
ಹಳೆ ಹುಬ್ಬಳ್ಳಿ ಜನರಿಗೆ ಹೆರಿಗೆ ಮತ್ತು ಜನರಲ್ ಆಸ್ಪತ್ರೆಯ ಸಮಸ್ಯೆ ತಲೆದೂರಿದೆ. 7 ವರ್ಷ ಕಳೆದರೂ ಕೂಡ ಆಸ್ಪತ್ರೆ ಕಾಮಗಾರಿ ಇನ್ನೂ ಕೂಡ ಮುಗಿದಿಲ್ಲ. 16 ಕೋಟಿ ಖರ್ಚು ಮಾಡಿದರೂ ಕೂಡ ರಿಪೇರಿ ಕೆಲಸ ಆಗಿಲ್ಲ. ಪಾಲಿಕೆ ಒಡೆತನದ ಆಸ್ಪತ್ರೆಯನ್ನ ಸರ್ಕಾರ ತೆಗೆದುಕೊಳ್ತಾ ಇದ್ರು, ಪಾಲಿಕೆ ಆಸ್ಪತ್ರೆಯನ್ನ ಬಿಟ್ಕೊಡ್ತಾ ಇಲ್ವಂತೆ. ಹೆರಿಗೆ ಮತ್ತು ಜನರಲ್ ಆಸ್ಪತ್ರೆಗೆ ಕೇವಲ OPDಗೆ ಸೀಮಿತವಾಗಿದ್ದು, ಬೀಳುವಂತ ಹಂತದಲ್ಲಿರುವಂಥ ಕಟ್ಟಡದಲ್ಲೇ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಜನರು ಹೇಳಿದ್ದಾರೆ. ಈ ಮಧ್ಯೆ ಈ ವಿಚಾರವನ್ನು ಸಂಪುಟದಲ್ಲಿ ಚರ್ಚೆ ಮಾಡುವುದಾಗಿ ಶಾಸಕ ಪ್ರಸಾದ್ ಅಬ್ಬಯ್ಯ ಭರವಸೆಯನ್ನು ಕೊಟ್ಟಿದ್ದಾರೆ. 6 ವರ್ಷ ಆತ್ರಿ ಸರ್, ಇಲ್ಲ ಆಮೇಲೆ ಸ್ವಚ್ಛತೆ ಇಲ್ಲ ಸರ್, ಆಮೇಲೆ ಬರೋರು ಜನಕ್ಕೆ ಪ್ರಾಬ್ಲಮ್ ಐತೆ ಸರ್. ಆಮೇಲೆ ಅಲ್ಲಿ ಕಟ್ಟಿದ್ರಂದ್ರೆ ಸರ್, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕಟ್ಟಿದ್ರಂದ್ರೆ ಅವರೆಲ್ಲ ಆ ಕಡೆ ಶಿಫ್ಟ್ ಆಗ್ತಾರೆ ಸರ್. ಆಮೇಲೆ ಸ್ವಚ್ಛತೆ ಇಲ್ಲ ಇಲ್ಲಿ. ಆಮೇಲೆ ಲೇಡೀಸ್ಗೆ ಬಂದವ್ರಿಗೆ ಇಲ್ಲಿ ವಾಶ್ರೂಮದ ಇದು ಇಲ್ಲ. ಆಮೇಲೆ ಕೆಲವೊಬ್ಬರು ಜನ ಇಲ್ಲೇ ಪಬ್ಲಿಕ್ನಾಗ ಹೋಗ್ತಾರೆ. ಆಮೇಲೆ ಇಲ್ಲಿ ಸ್ವಚ್ಛತೆನೂ ಇಲ್ಲ. ಆಮೇಲೆ ರೋಡ್ ಸರಿ ಇಲ್ಲ ಸರ್. ಪ್ರೆಗ್ನೆಂಟ್ನವ್ರಿಗೆ ಬಂದವ್ರಿಗೆ ಪ್ರಾಬ್ಲಮ್ ಐತ್ರಿ ಸರ್. ಆಮೇಲೆ ಇಲ್ಲಿ ಪಾರ್ಕಿಂಗ್ ಇಲ್ಲ ಸರ್ ಅವ್ರಿಗೆ. ಇಲ್ಲೆಲ್ಲ ಮನೆ ಆಜು ಬಾಜುಕ್ಕೆಲ್ಲ ಪ್ರಾಬ್ಲಮ್ ಆಗತ್ತೈತೆ ಸರ್ ನಮಗೂ. ಅದಕ್ಕೆ ಅಲ್ಲಿ ಹೋದ್ರೆ ಅವ್ರಿಗೆ ಚಲೋ ಅನುಕೂಲ ಆಗ್ತೈತೆ ಸರ್. ಆಮೇಲೆ ಡಿಲೆವರಿದು ಇಲ್ಲಿ ಇಲ್ಲ ಸರ್. ಆಮೇಲೆ ಅಲ್ಲಿ ಆದ್ರೆ ಅನುಕೂಲ ಆಗ್ತೈತೆ ಸರ್. ದಯವಿಟ್ಟು ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ರಾಜ್ಯಸಭೆಗೆ ಆಯ್ಕೆಯಾಗಿರುವ ಹಿನ್ನೆಲೆ ಇವತ್ತು MLC ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಚುನಾಯಿತ ಸದಸ್ಯರು ರಾಜ್ಯಸಭೆಗೆ ಆಯ್ಕೆಯಾದ 14 ದಿನಗಳ ಒಳಗೆ ವಿಧಾನ ಪರಿಷತ್ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವ ನಿಯಮವಿದೆ. ಇದರ ಪ್ರಕಾರ ನಿತೀಶ್ ಕುಮಾರ್ ಇವತ್ತು MLC ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ಇನ್ನೂ CM ಸ್ಥಾನಕ್ಕೆ ರಾಜೀನಾಮೆ ಕೊಡದೇ ಇರುವುದು ಕುತೂಹಲ ಮೂಡಿಸಿದೆ. ಮೈಸೂರಿನ ನುಗು ಜಲಾಶಯದ ಬಳಿ ಕಾಡಾನೆಗಳು ದಾಂಧಲೆಯನ್ನು ಎಬ್ಬಿಸಿವೆ. ಸರಗೂರು ತಾಲೂಕಿನಲ್ಲಿರುವಂತಹ ನುಗು ಜಲಾಶಯದ ಬಳಿ ಆಹಾರ ಅರಸಿ ಕಾಡಾನೆಗಳು ನಾಡಿಗೆ ಬರುತ್ತವೆ. ಮುಖ್ಯ ರಸ್ತೆಗೆ ಬಂದಂತಹ ಕಾಡಾನೆಗಳು ಅಡ್ಡಾದಿಡ್ಡಿ ಓಡಿದೆ. ಕಾಡಾನೆ ಓಡಿಸಲಿಕ್ಕೆ ಬಂದಂತಹ ಅರಣ್ಯ ಇಲಾಖೆ ಸಿಬ್ಬಂದಿಯನ್ನ ಆನೆ ಅಟ್ಟಾಡಿಸಿದೆ. ಇನ್ನು ಅರಣ್ಯ ಇಲಾಖೆಯ ಜೀಪ್ ಕೂಡ ಆನೆ ಜಖಂಗೊಳಿಸಿದೆ. ಅದೃಷ್ಟವಶಾತ್ ಜೀಪ್ ಡ್ರೈವರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸತತ ಪ್ರಯತ್ನದಿಂದ ಕೊನೆಗೂ ಕಾಡಾನೆ ಓಡಿಸುವಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಶಿವಮೊಗ್ಗದ ಸೋಗಾನಿಯಲ್ಲಿ ಇರುವ ಏರ್ಪೋರ್ಟ್ಗೆ ಏಕಾಏಕಿ ಕರಡಿ ನುಗ್ಗಿದ್ದು, ಕಾಜಿನಕಟ್ಟೆಯ ಜ್ಯೋತಿನಗರದಿಂದ ಏರ್ಪೋರ್ಟ್ಗೆ ಕರಡಿ ಎಂಟ್ರಿ ಕೊಟ್ಟಿದೆ. ಕರಡಿ ನುಗ್ತಾ ಇದ್ದಂತೆ ವಿಮಾನ ನಿಲ್ದಾಣದ ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ. ಕೂಡಲೇ ಅರಣ್ಯ ಇಲಾಖೆಗೆ ಮಾಹಿತಿ ಕೊಟ್ಟರು. ಸ್ಥಳಕ್ಕಾಗಮಿಸಿದಂತಹ ಅರಣ್ಯ ಇಲಾಖೆ ಸಿಬ್ಬಂದಿ ಕರಡಿಯನ್ನ ಅರವಳಿಕೆ ಚುಚ್ಚುಮದ್ದು ಕೊಟ್ಟು ಯಶಸ್ವಿಯಾಗಿ ಸೆರೆ ಹಿಡಿದಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆಯಲ್ಲಿ ದೇಶದಲ್ಲಿ ಅಡುಗೆ ಅನಿಲ ಸಮಸ್ಯೆ ಎದುರಾಗಿದೆ. ಅಡುಗೆ ಸಿಲಿಂಡರ್ ಕೊರತೆ ಹಿನ್ನೆಲೆಯಲ್ಲಿ ಹಲವು ಹೋಟೆಲ್ಗಳಲ್ಲಿ ಗ್ಯಾಸ್ ಸಿಗದೆ ಬಂದ್ ಆಗಿದೆ. ಇದಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೆ ಲೋರ್ಮನ್ ಕಿಚನ್ ಸಲಕರಣೆಗಳ ಕಂಪನಿ ಮುಂದಾಗಿದ್ದು, ಹಲವು ರೀತಿಯ ಇಂಡಕ್ಷನ್ ಅಡುಗೆ ಸಲಕರಣೆಗಳನ್ನು ತಯಾರಿಸ್ತಾ ಇದೆ. ಈ ಬಗ್ಗೆ ಲೋರ್ಮನ್ ಕಿಚನ್ ಸಲಕರಣೆಗಳ ಕಂಪನಿಯ ಡಾಕ್ಟರ್ ಮೌಳಿ ಮಾತನಾಡಿ, ಇಂಡಕ್ಷನ್ ಅಡುಗೆ ವ್ಯವಸ್ಥೆ ಪರಿಸರ ಸ್ನೇಹಿ ಮತ್ತು ಅವುಗಳ ಇಂಧನ ದಕ್ಷತೆ ಅತಿ ಹೆಚ್ಚಿನದು ಅಂತ ಹೇಳಿದರು. ಇಂಡಕ್ಷನ್ ಬಳಕೆಯಿಂದ LPG ಹಾಗೂ ಇತರ ಪೆಟ್ರೋಲಿಯಂ ಇಂಧನಗಳ ಮೇಲಿನ ಅವಲಂಬನೆ ಕಡಿಮೆ ಆಗುತ್ತೆ ಅಂತ ಹೇಳಿದರು. ಇದೇ ವೇಳೆ ಇಂಡಕ್ಷನ್ ಪ್ರಾಡಕ್ಟ್ ಮೇಲಿನ GSTಯನ್ನು ಶೂನ್ಯಕ್ಕೆ ಇಳಿಸಬೇಕು ಹಾಗೂ ವಾಣಿಜ್ಯ ಬಳಕೆದಾರರಿಗೆ ಈ ತಂತ್ರಜ್ಞಾನವನ್ನು ಕೈಗೆಟುಕುವಂತೆ ಮಾಡಬೇಕು ಅಂತ ಒತ್ತಾಯ ಮಾಡಿದರು. ನಾವು ಇಂಡಕ್ಷನ್ ಬೇಸ್ಡ್ ಕುಕಿಂಗ್ ಎಕ್ವಿಪ್ಮೆಂಟ್ಸ್ನ ತಯಾರಿ ಮಾಡ್ತಾಯಿದ್ದೀವಿ. ಸುಮಾರು 12 ವರ್ಷದಿಂದ ಇದನ್ನು ಮಾಡ್ತಾಯಿದ್ದೀವಿ. ಈ LPG ಬಿಕೆಟ್ ಇವಾಗ ಏನು ವೆಸ್ಟ್ ಏಷ್ಯಾ ಕಾನ್ಫ್ಲಿಕ್ಟಿಂದ ಬಂದಿದೆ, ಇದಕ್ಕೆ ಬದಲಾಗಿ ನಾವು ಇಂಡಕ್ಷನ್ ಒಲೆಗಳನ್ನ ಕೊಡ್ಬೋದು. ಇದು ಎಲೆಕ್ಟ್ರಿಸಿಟಿಯಿಂದ ಕೆಲಸ ಮಾಡುತ್ತೆ. ಎಲ್ಲಿ ಎಲೆಕ್ಟ್ರಿಸಿಟಿ ಅವೈಲೇಬಲ್ ಇದೆಯೋ ನಾವು ಈ ಇಂಡಕ್ಷನ್ಸ್ನ ಅಲ್ಲಿ ಉಪಯೋಗಿಸ್ಕೋಬೋದು. ಇದು ಫ್ಲೇಮ್ ಫ್ರೀ ಕಿಚನ್ ಅಂತ ಕರೆಯೋದ್ರಿಂದ ಇದರಲ್ಲಿ ಯಾವುದೇ ರೀತಿ ಬೆಂಕಿ ಬರಲ್ಲ. ಬೆಂಕಿ ಬರದಿದ್ದ ಕಾರಣ ಏನೇ ಅನಾಹುತಗಳಾಗೋ ಚಾನ್ಸಸ್ ಇಲ್ಲ. ಅದೇ ಥರ ಬೆಂಕಿ ಇದರಲ್ಲಿ ಉರಿಯೋದಿಲ್ಲ ಅಂತ ನಿಮಗೆ ಪರಿಸರನೂ ಸೇಫ್ ಆಗಿರುತ್ತೆ. ಇದನ್ನು ಸೋಲಾರ್ PV ಬಳಸ್ಕೊಂಡು ಉಪಯೋಗಿಸ್ಕೋಬೋದು. ಸೊ ಹೋಟ್ಲವರಿಗೆ ರನ್ನಿಂಗ್ ಕಾಸ್ಟು ಹೆಚ್ಚು ಕಮ್ಮಿ LPGಗೂ ಇದಕ್ಕೂ ನೋಡಿದ್ರೆ ಒಂದು 60% ಕಮ್ಮಿ ಆಗಿರುತ್ತೆ. ಟೆಕ್ನಾಲಜಿ ಅಂತ ನೋಡಬೇಕು ಅಂತಂದರೆ ಅಪ್ಪ ಬಂದ್ಬಿಟ್ಟು ಇದನ್ನು ಒಂದು 12-15 ವರ್ಷ ಮುಂಚೆಯಿಂದನೇ ಪ್ರೆಡಿಕ್ಟ್ ಮಾಡಿದರು. ಈ ಥರ ಒಂದು ಪರಿಸ್ಥಿತಿ ಬರುತ್ತೆ, ಈ ಥರ ಜನರು ಅಡಾಪ್ಟ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು. ಸೊ ಇದು ಪ್ರೆಡಿಕ್ಟ್ ಮಾಡಿರೋದಕ್ಕೋಸ್ಕರ ಇವಾಗ ಬಂದ್ಬಿಟ್ಟು